ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೇಗ ಎದ್ದಿದ್ದೀನಿ. ಗೋಯಿಂಗ್ ಫಾರ್ ಎ ಟ್ರಿಪ್ ಫಾರ್ ಊಟಿ. ಸೊ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಫೈನಲಿ ರೆಡಿ ವಿತ್ ಮೈ ಔಟ್ಫಿಟ್. ಸ್ವಲ್ಪ ಲೈಟ್ ಮೇಕಪ್ ಜೊತೆಗೆ. ಸೊ ಲೆಟ್ಸ್ ಸ್ಟಾರ್ಟ್ ನಾವ್. ಸೊ ಎಲ್ಲ ರೆಡಿಯಾಗಿ ಆಟೋ ಬುಕ್ ಮಾಡಿಕೊಂಡು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ವಿ. ಬಿಕಾಸ್ ಅವರು ಜಾಯ್ನ್ ಆಗ್ತಾರೆ ನಮ್ಮ ಜೊತೆ ಟ್ರಿಪ್ಗೆ. ಸೊ ನನ್ನ ಮಗ ಆಲ್ರೆಡಿ ಮಲ್ಕೊಂಡಿದ್ದಾನೆ, ಪಾಪ ಬೆಳಗ್ಗೆನೆ ಬೇಗ ಎದ್ದಿದ್ದ ಅವನು. ಸೊ ನಾನು ಜಾಸ್ತಿ ಕ್ಯಾಬೆಲ್ಲ ಪ್ರಿಫರ್ ಮಾಡಲ್ಲ, ನಾನು ಪ್ರಿಫರ್ ಮಾಡೋದೇ ಆಟೋ. ಬಿಕಾಸ್ ಎಲ್ಲ ಚೆನ್ನಾಗಿ ಲೈಕ್ ಗಾಳಿ ಆಡುತ್ತೆ ಅಂತ. ಅಕ್ಕ ಮನೆ ರೀಚ್ ಆಗಿ ಅಲ್ಲಿಂದ ನಮ್ಮ ಪಯಣ ಶುರು ಮಾಡಿದ್ವಿ. ಸೊ ಆಲ್ರೆಡಿ ಲೇಟ್ ಆಗಿತ್ತು, ನಾವು ಅಂದ್ಕೊಂಡಿದ್ದ ಟೈಮಿಗೆ ಬಿಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ಲೇಟಾಗಿ ಬಿಟ್ವಿ. ಸೊ ಬೆಂಗಳೂರಲ್ಲೇ ನಾಷ್ಟ ಮುಗಿಸ್ಕೊಳ್ಳೋಣ ಅಂತ ಶ್ರೀ ಸಾಯಿ ಫುಡ್ ಝೋನಿಗೆ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ತುಂಬ ಒಳ್ಳೆ ರೆಸ್ಟೋರೆಂಟ್. ಸೊ ಎನಿ ಒನ್ ಕ್ಯಾನ್ ವಿಸಿಟ್ ದೇರ್ ಫಾರ್ ಗುಡ್ ಬ್ರೇಕ್ಫಾಸ್ಟ್. ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಮ್ಮ ಪಯಣನ ಶುರು ಮಾಡಿದ್ವಿ. ಬಂದು ಹಾಗೆ ಬಂಡೀಪುರ ಟೈಗರ್ ರಿಸರ್ವ್ ಹತ್ರ ಒಂದು ಸ್ವಲ್ಪ ಚಿಕ್ಕ ಬ್ರೇಕ್ ತಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿದ್ವು ಮತ್ತು ಕೋತಿ ಮರಿಗಳು ಕೂಡ ಇತ್ತು, ಚಿಕ್ಕದು. ಹಾಗೆ ಅದರಲ್ಲಿ ಒಂದು ಕೋತಿ ಬಂದು ನಮ್ಮ ಕಾರ್ ಮೇಲೆ ಬಂದು ಕೂತ್ಕೊಂತು, ಏನಾದ್ರು ಕೊಡ್ತೀವೇನೋ ಅಂತ. ಆ್ಯಕ್ಚುಲಿ ನಮ್ಗೆ ಇಳಿಯೋಕ್ಕೆ ಕೊಡಲಿಲ್ಲ, ಅದು ಫ್ರೆಂಡ್ ಡೋರಲ್ಲಿ ಕೂತಿದ್ರು, ಇಳಿಯೋಕ್ಕೆ ಕೊಡಲಿಲ್ಲ ಬಿಕಾಸ್ ಏನಾದ್ರು ಕೊಡ್ತೀವೇನೋ ಅಂತ ಪಾಪ. ಬಟ್ ನಾವು ಆ್ಯಕ್ಚುಲಿ ಏನೂ ಕೊಡಬಾರ್ದು. ನೀವು ಆ್ಯಕ್ಚುಲಿ ಯಾರೋ ಟ್ರಾವೆಲ್ ಮಾಡ್ತಾಯಿದ್ರೆ ಏನೂ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಪಾಪ ಅವು ಊಟದ ಆಸೆಗೋಸ್ಕರ ರೋಡಿಗೆ ಬಂದುಬಿಡ್ತವೆ. ಸಮ್ಟೈಮ್ಸ್ ಗಾಡಿಗಳಿಗೆ ಸಿಗಾಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ನಮ್ಮ ಪಯಣ ಶುರು ಮಾಡಿದ್ವಿ. ಯಾರೋ ಕರೆದಂತೆ ದೂರಿಂದ ಗರಿಯ ತೆರೆದಂಥ ಮರಿ ಚಂದ ಗೆಲುವಿನ ಬಂಧನ. ಮತ್ತೆ ನಮ್ಮ ಪಯಣ ಶುರು ಮಾಡಿ ಮಧ್ಯಾಹ್ನ ಆಗಿತ್ತು. ಅಷ್ಟರೊಳಗಡೆ ಒಳ್ಳೆ ರೆಸ್ಟೋರೆಂಟ್ ಹುಡುಕ್ತಿದ್ರಿ. ನೀಲಗಿರೀಸ್ ಹತ್ರ ಒಂದು ರೆಸ್ಟೋರೆಂಟ್ಸಿಗೆ ನಿಲ್ಲಿಸಿ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಊಟ ಮಾಡಿ ಹಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಕುತ್ಕೊಂಡಿದ್ವಿ. ಏನು ಅಲ್ಲೇ ಕೆಳಗೆ ಕೂತ್ಕೋತೀರಿ, ಇನ್ನೇನು ಮಾಡಿರ? ಒಂದೊಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮುಗಿಸ್ಕೊಂಡು ಮತ್ತೆ ನಮ್ಮ ಪಯಣ ಊಟಿ ಕಡೆ ಮುಂದುವರ್ಸಿದ್ವಿ. ಇವಾಗ ಟೈಮ್ 3:30 ಮಧ್ಯಾಹ್ನ, ಫೆಬ್ರವರಿ 27. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫೆಬ್ಬಲ್ಲಿ ಊಟಿ ಹಿಂಗಿರುತ್ತೆ ಅಂತ. ಆ್ಯಕ್ಚುಲಿ ಬಿಸಿಲಿರುತ್ತೆ ಅಂದ್ಕೊಂಡಿದ್ದೆ. ನೋಡಿ ಮಂಜು ಎಷ್ಟು ತುಂಬಿಕೊಂಡಿದೆ, ನೋಡೋಕ್ಕೆ ಮಾತ್ರ ಆಸಮ್ ಆಗಿತ್ತು. ಟ್ರಾವೆಲಿಂಗು ಅಷ್ಟೇ ಸಖತ್ ಮಜಾ ಕೊಡ್ತು. ನೋಡಿ ದ ರಿಯಲ್ ಸೀನಿಕ್ ಬ್ಯೂಟಿ ಆಫ್ ಊಟಿ. ಟೈಮ್ ಆಲ್ಮೋಸ್ಟ್ ಲೈಕ್ 4:45. ಹಲೋ ಎವ್ರಿವನ್, ಫೈನಲಿ ರೀಚ್ಡ್ ಊಟಿ ಆ್ಯಂಡ್ ನೆವರ್ ಎಕ್ಸ್ಪೆಕ್ಟೆಡ್ ದ ಸೀನರಿ ಇಯರ್. ಅದು ಫೆಬ್ಬಲ್ಲಿ ಈ ಥರ ಇರುತ್ತೆ ಅಂತ ಸೀರಿಯಸ್ಲಿ ನಾನು ಬಿಸಿಲಿರುತ್ತೆ ಅಂದ್ಕೊಂಡೆ ಒಂದು ಸ್ವಲ್ಪ. ಬಟ್ ಇಟ್ಸ್ ಲೈಕ್ ವಾವ್. ಊಟಿಯಲ್ಲಿ ನಾವು ಸ್ಟೇ ಆಗ್ತಿರೋ ರೆಸಾರ್ಟ್ ಟುಲಿಪ್ ರೆಸಾರ್ಟ್. ವೆರಿ ಗುಡ್ ರೆಸಾರ್ಟ್ ಫಾರ್ ಸೈಟ್ ಸೀಯಿಂಗ್. ಸೊ ದಟ್ ನೋಡಿ ನಿಮ್ಗೆ ಎಷ್ಟು ವ್ಯೂ ಎಷ್ಟು ಚೆನ್ನಾಗಿದೆ. ದಿಸ್ ವಿಲ್ ಬಿ ದ ವ್ಯೂ ಇಫ್ ಯು ಸ್ಟೇ ಇನ್ ಟುಲಿಪ್ ರೆಸಾರ್ಟ್. ರೂಮಲ್ಲಿ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಲೌಡೇಲ್ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ವಿ. ಸೊ ಒಂದು ಸ್ವಲ್ಪ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಲೌಡೇಲ್ ಟ್ರೈನ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸೊ ಅನ್ಫಾರ್ಚುನೇಟ್ಲಿ ಸೊ ಫಾರ್ ದ ಡೇ ಸ್ಟಾಪ್ ಆಗಿದೆ. ಸೊ ಲೆಟ್ ಅಸ್ ಟ್ರೈ ಟುಮಾರೋ. ಬಟ್ ನೋ ಡಿಸಪಾಯಿಂಟ್ಮೆಂಟ್ ಬಿಕಾಸ್ ಆಫ್ ದ ವ್ಯೂ. ಇಟ್ಸ್ ಆಸಮ್. ಸೊ ಕೂಲ್ ವೆದರ್.
ಲೌಡಿಲ್ ರೈಲ್ವೆ ಸ್ಟೇಷನ್ನ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು. ಸೊ ನಾವು ನಿಯರ್ ಬೈ ರೆಸ್ಟೋರೆಂಟ್ ಹುಡುಕ್ತಾ ಇದ್ವಿ ನೈಟ್ ಊಟಕ್ಕೆ. ನಮಗೆ ಸಿಕ್ಕಿದ್ದವಾಗ ಜೆ ರೆಸ್ಟೋರೆಂಟ್ ಫಾರ್ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್. ಬಟ್ ಹೇಳ್ಬೇಕಂದ್ರೆ ಫುಡ್ ಈಸ್ ನಾಟ್ ಸೋ ಗ್ರೇಟ್ ಓವರ್ ದ್ಯಾರ್. ಇಟ್ ವಾಸ್ ಓಕೆ. ಸೊ ಆಲ್ರೆಡಿ ಲೇಟ್ ಆಗಿದ್ದರಿಂದ ನಾವು ಅಲ್ಲೇ ತಿಂದ್ವಿ. ಊಟ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ಚಳಿ ಇತ್ತು. ನಾನು ಯಾವ ವಿಂಟರ್ ಕ್ಲೋತಿಂಗ್ ಕೂಡ ತೊಗೊಂಡೋಗಿರಲಿಲ್ಲ. ಸೊ 2-3 ಅಂಗಡಿನ ವಿಸಿಟ್ ಮಾಡಿದ್ರಿ ವಿಂಟರ್ ಕ್ಲೋತಿಂಗ್ ತೊಗೊಳೋಕ್ಕೆ. ಫೈನಲಿ ಒಂದು ಅಂಗಡಿ ಸಿಕ್ತು. ಅಲ್ಲಿ ವಿಂಟರ್ ಕ್ಲೋತಿಂಗ್ಸ್ ಎಲ್ಲ ತಗೊಂಡು ಬ್ಯಾಕ್ ಟು ರೆಸಾರ್ಟ್. ಊಟ ಮುಗಿಸ್ಕೊಂಡು ಬ್ಯಾಕ್ ಟು ರೆಸಾರ್ಟ್. ಸಿಕ್ಕಾಪಟ್ಟೆ ಚಳಿ ಇದೆ ಬಟ್ ಆಸಮ್ ಆಗಿದೆ ನೋಡಿ. ಫುಲ್ ಫಾಗ್ ಲೈಕ್ ನೆಲದ ಮೇಲೆ ಕಾಲಿಡೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಇದೆ. ಆಸಮ್, ಲೈಕ್ ವೆದರ್ ಈಸ್ ಲೈಕ್ ಸೋ ಕೂಲ್. ಡೇ 1 ಇನ್ ಊಟಿ ಈಸ್ ಡನ್. ಸೊ ಮಲಗುವ ಸಮಯ. ಗುಡ್ ನೈಟ್ ಎಲ್ರಿಗೂ. ಶುಭರಾತ್ರಿ. ಬಾಯ್.